ಎಲ್ರಿಗೂ ಸ್ವಾಗತ. ಕೆಲವರು ದಾಂಪತ್ಯದಲ್ಲೂ ಚೆನ್ನಾಗಿದ್ದು ದಾಂಪತ್ಯದ ಆಚೆಗೂ ಇನ್ನೊಂದು ಸಂಬಂಧವನ್ನು ಯಾರಿಗೂ ಗೊತ್ತಿಲ್ಲದ ಹಾಗೆ ಮೇಂಟೈನ್ ಮಾಡಿಕೊಂಡು ಇರುತ್ತಾರೆ. ಇನ್ನು ಕೆಲವರು ಎರಡನೆಯ ಮೂರನೆಯ ಸಂಬಂಧಗಳಿಗೆ ಹಾತೊರೆದು ದಾಂಪತ್ಯವನ್ನು ನರಕ ಮಾಡಿಕೊಳ್ಳುತ್ತಾರೆ. ಇನ್ನೊಬ್ಬರಿಂದಲೂ ಸುಖ ಪಡೆಯುವುದಿಲ್ಲ. ಇನ್ನು ಕೆಲವರು ದಾಂಪತ್ಯವನ್ನು ಎರಡನೆಯ ಸಂಬಂಧವನ್ನು ರಾಜಾರೋಷವಾಗಿ ಲೀಲಾಜಾಲವಾಗಿ ನಿಭಾಯಿಸುತ್ತಾ ಇರುತ್ತಾರೆ. ಏನಿದರ ಸೀಕ್ರೆಟ್? ಈ ಸಂಬಂಧಗಳು ಜನ್ಮರಾಶಿಯ ಪ್ರಕಾರ ಇರುತ್ತವಾ? ಹೌದು, ಕೆಲವು ಜನ್ಮರಾಶಿಯಲ್ಲಿ ಹುಟ್ಟಿದವರಿಗೆ ವಿವಾಹೇತರ ಸಂಬಂಧಗಳ ಸೆಳೆತ ಜಾಸ್ತಿ ಇರುತ್ತದೆ. ಮಿಥುನ ರಾಶಿ. ಇವರು ತುಂಬಾ ಸೋಷಿಯಲ್ ಸ್ವಭಾವದವರು. ಹೆಸರು ಹೇಳುವಂತೆ ಇವರದು ಮಿಥುನ. ಮಿಥುನ ಎಂದರೆ ಜೋಡಿ, ಲೈಂಗಿಕ ಕ್ರಿಯೆ ಎಂದೆಲ್ಲ ಅರ್ಥವಿದೆ. ದಾಂಪತ್ಯದಲ್ಲಿ ಚೆನ್ನಾಗಿಯೇ ಇರುತ್ತಾರೆ. ಆದರೆ 4 ವರ್ಷ ದಾಂಪತ್ಯ ನಡೆಸಿದ ಬಳಿಕ ಆಫೀಸಿನಲ್ಲೋ ವೃತ್ತಿ ಕ್ಷೇತ್ರದಲ್ಲೋ ಇನ್ನೊಂದು ವ್ಯಕ್ತಿಯ ಸಾಂಗತ್ಯ ಇವರನ್ನು ಸೆಳೆಯತೊಡಗುತ್ತದೆ. ಇದರಿಂದ ಪಾರಾಗುವ ಇಚ್ಛೆಯೂ ಇವರಿಗೆ ಇರುವುದಿಲ್ಲ. ಅಂದರೆ ಸ್ನೇಹವನ್ನು ಕ್ಯಾಶುವಲ್ ಆಗಿಯೇ ಆರಂಭ ಮಾಡಿದರೂ ಅದು ಪ್ರೇಮದತ್ತಲ್ಲೋ ಸಂಬಂಧದ ಕಡೆಗೋ ತಿರುಗುವುದನ್ನು ತಪ್ಪಿಸಲು ಇವರಿಂದ ಆಗುವುದಿಲ್ಲ. ಕನ್ಯಾ ರಾಶಿ. ಕನ್ಯಾ ರಾಶಿಯ ಗ್ರಹ ದೇವತೆ ಬುಧ. ಈತ ಇವರ ಜನ್ಮ ರಾಶಿಯಲ್ಲಿ ಇರುವುದರಿಂದ ಇವರಿಗೆ ನಾನಾ ಬಗೆಯ ಚಪಲತೆಗಳು ಇರುವುದು ಸಹಜ. ಅಂದರೆ ತಿನ್ನುವುದರಲ್ಲಿ, ಉಡುವುದರಲ್ಲಿ, ವಸ್ತು ಸಾಧನಗಳನ್ನು ಹೊಂದುವುದರಲ್ಲಿ ಇವರು ವೈವಿಧ್ಯವನ್ನು, ಅತಿ ರಂಜನೀಯತೆಯನ್ನು ಬಯಸುತ್ತಾರೆ. ಹೀಗಾಗಿ ದಾಂಪತ್ಯ ಕೂಡ ಒಂದೇ ಬಗೆಯಾಗಿದ್ದರೆ ಇವರಿಗೆ ಬೋರ್ ಉಂಟು ಮಾಡುತ್ತದೆ. ಹೀಗಾಗಿ ಅನ್ಯ ಸಂಬಂಧಗಳ ಕಡೆಗೆ ಕೈ ಚಾಚುತ್ತಾರೆ. ಅನ್ಯ ಸಂಬಂಧ ಎಂದರೆ ದೈಹಿಕ ಸಂಬಂಧ ಎಂದೇ ತಿಳಿಯಬೇಕಾಗಿಲ್ಲ. ಅದು ಕೆಲವೊಮ್ಮೆ ಬರೀ ಭಾವನಾತ್ಮಕ ಸಂಬಂಧವೂ ಆಗಿರಬಹುದು. ಆದರೆ ಮಾನಸಿಕವಾಗಿ ಇವರು ಹಲವು ಸಂಗಾತಿಗಳನ್ನು ಹೊಂದಿದ್ದರೆ ಅದು ಅಸಹಜವೇನಲ್ಲ. ಸಿಂಹರಾಶಿ. ಈ ರಾಶಿಯ ಅಧಿದೇವತೆ ಗ್ರಹ ದೇವತೆ ಸೂರ್ಯ. ಈತ ಅಧಿಕಾರಯುತ ಸ್ವಭಾವದವನು. ಇವನಿದ್ದರೆ ಎಲ್ಲ ಗ್ರಹಗಳೂ ನಡೆಯುತ್ತವೆ. ಈತನಿಲ್ಲದೆ ಉಳಿದ ಗ್ರಹಗಳಿಗೆ ಆಧಾರವೇ ಇಲ್ಲ. ಕುಟುಂಬದಲ್ಲೂ ಇವರು ಆಡಿದ್ದೇ ವೇದವಾಕ್ಯ. ಹೀಗಾಗಿ ಇವರು ಅನ್ಯ ಸಂಬಂಧಗಳತ್ತ ಕೈಚಾಚಿದರೂ ಅವರ ವಿರುದ್ಧ ದನಿ ಎತ್ತುವ ಛಾತಿ ಇನ್ಯಾರಲ್ಲೂ ಇರುವುದಿಲ್ಲ. ತಮ್ಮ ಇತರ ಸಂಬಂಧಗಳನ್ನು ಲೀಲಾಜಾಲವಾಗಿ ಸಮರ್ಥಿಸಿಕೊಳ್ಳುವ ಭಂಡತನವೂ ಇವರಲ್ಲಿ ತುಂಬಿರುತ್ತದೆ. ಈ ಮಾತುಗಳಿಗೆ ಪುರಾಣ, ವೇದೋಪನಿಷತ್ತುಗಳಿಂದ ಸಾಕಷ್ಟು ಉದಾಹರಣೆಗಳನ್ನು ಎತ್ತಿಕೊಡಬಲ್ಲರು. ತುಲಾರಾಶಿ. ಈ ರಾಶಿಯ ಅಧಿದೇವತೆಯು ಶುಕ್ರ. ಶುಕ್ರ ಎಂದರೆ ಧಾತು ಎಂದು, ವೀರ್ಯವೆಂದು ಅರ್ಥವಿದೆ. ಈ ಜನ್ಮರಾಶಿಯ ಗಂಡಸರು ಹೆಚ್ಚಿನ ವೀರ್ಯವಂತರಾಗಿದ್ದರೆ ಅಸ್ವಾಭಾವಿಕವೇನಲ್ಲ. ಇವರ ಗಮನ ಅತ್ತಿತ್ತ ಚಲಿಸುತ್ತಿರುತ್ತದೆ. ಹಾಗೆ ಮಹಿಳೆಯರಾಗಿದ್ದರೆ ಹೆಚ್ಚಿನ ಭಾವನಾತ್ಮಕ ಚಪಲತೆಯನ್ನು ಹೊಂದಿರಬಹುದು. ಇವರು ಅನ್ಯ ಸಂಗಾತಿಗಳನ್ನು ಬಯಸಿದರೆ ಆಶ್ಚರ್ಯವಿಲ್ಲ. ಆದರೆ ದಾಂಪತ್ಯದಲ್ಲಿ ಹೆಚ್ಚಿನ ವೈವಿಧ್ಯಮಯತೆಯು ತುಂಬಿದ್ದರೆ ಇವರು ಬೇರೆ ಸಂಬಂಧಗಳ ಕಡೆಗೆ ಗಮನ ಕೊಡುವುದಿಲ್ಲ. ವೃಷಭ ರಾಶಿ. ವೃಷಭ ಎಂಬುದು ಗೂಳಿಯ ಇನ್ನೊಂದು ಹೆಸರು. ಗೂಳಿಯು ಹೇಗೆ ಬಯಲಲ್ಲಿ ಅಲೆದಾಡುತ್ತಾ ಮೇಯುತ್ತಾ ಇರಲು ಇಷ್ಟಪಡುತ್ತೋ ಹಾಗೆ ಇವರು ಕೂಡ ಒಂದು ಗೂಟಕ್ಕೆ ಕಟ್ಟು ಬೀಳಲು ಬಯಸುವುದಿಲ್ಲ. ಗೂಟಕ್ಕೆ ಕಟ್ಟಿ ಹಾಕಿದರೆ ಕಿತ್ತುಕೊಂಡು ಓಡಲು ಇಷ್ಟಪಡುತ್ತಾರೆ. ಇವರನ್ನು ದಾಂಪತ್ಯದ ಬಂಧನದಲ್ಲಿ ಕಟ್ಟಿ ಹಾಕುವುದು ಬಹಳ ಕಷ್ಟ. ಇಲ್ಲಿ ನೀಡಿರುವ ಸೂಚನೆಗಳೆಲ್ಲವನ್ನೂ ನೋಡಿ ಈ ರಾಶಿಯವರು ಅನ್ಯ ಸಂಬಂಧವನ್ನು ಖಂಡಿತವಾಗಿಯೂ ಹೊಂದಿರುತ್ತಾರೆ ಎಂದು ಭಾವಿಸಬಾರದು. ಈ ರಾಶಿಯವರು ಹಾಗೆ ಮಾಡುವ ಸಾಧ್ಯತೆ ಇದೆ ಎಂದಷ್ಟೇ ಇದರ ಅರ್ಥ. ಜನ್ಮ ಜಾತಕದಲ್ಲಿ ಇತರ ಯಾವ ಗ್ರಹಗಳು ಎಲ್ಲೆಲ್ಲಿವೆ, ಗ್ರಹಗಳ ನಕ್ಷತ್ರ ಪಾದ, ಗ್ರಹಗಳ ನೇರ ವಕ್ರಚಲನೆ ಇವೆಲ್ಲವನ್ನೂ ಗಮನಿಸಿ ಪ್ರತ್ಯೇಕವಾಗಿ ಅವರ ಸ್ವಭಾವವನ್ನು ನಿರ್ಣಯಿಸುವುದು ಹೆಚ್ಚು ಖಚಿತವಾದುದು. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.
ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ.